Very good afternoon to my students. Today we will study about micronutrients and trace metals in the soil. This class is for those students who didn't attend the Zoom class yesterday, which is taken on 4th of June. So for those students, I'm uploading the video through YouTube as requested because only 17 or 27 members are present in the Zoom class, and most of the students have talked about uploading the video, which is better option. But remember, students, your attendance regarding the this sem will be considered because of the based on the Zoom meeting. So try to attend the classes through Zoom, which I will be conducting from next week. Okay. Today we will study about micronutrients and trace metals in the soil. ಫಸ್ಟ್ ಆಫ್ ಆಲ್ ನ್ಯೂಟ್ರಿಯನ್ಸ್ ಅಂದರೆ ಏನು? ನಾವು ಹೋದ ವಾರ ಹೋದ ಕ್ಲಾಸ್ ಕಲ್ತೀವಲ್ಲ, ನ್ಯೂಟ್ರಿಯನ್ಸ್ ಏನಪ್ಪ ಅಂದ್ರೆ ಕೆಲವೊಂದು ಎಲಿಮೆಂಟ್ಸ್ ಇರ್ತಾವೆ, ಅವು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಫಾರ್ ದಿ ಗ್ರೋತ್ ಆಫ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಪ್ಲ್ಯಾಂಟ್. ಅವು ಎಲಿಮೆಂಟ್ಸಿಗೆ ನಾವು ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್ಸ್ ಅಂತೀವಿ. ಸೊ ದೇ ಆರ್ ಕ್ಲಾಸಿಫೈಡ್ ಇಂಟು 3 types: primary, secondary and trace elements. ಸೊ ಈ ಡೆಫಿನೇಷನ್ ಏನಪ್ಪ ಅಂದ್ರೆ ಏನು ಬರಿಬೋದಪ್ಪ ಅಂದ್ರೆ ದ ಎಲಿಮೆಂಟ್ಸ್ ವಿಚ್ ಆರ್ ಅಬ್ಸಾರ್ಬ್ಡ್ ಬೈ ದಿ ಸಾಯಿಲ್ ಆರ್ ಇನ್ ದಿ ಸಾಯಿಲ್, ದ ಎಲಿಮೆಂಟ್ಸ್ ವಿಚ್ ಆರ್ ಅಬ್ಸಾರ್ಬ್ಡ್ ಬೈ ದಿ ಸಾಯಿಲ್ ಆರ್ ಇನ್ ದಿ ಸಾಯಿಲ್ ಆ್ಯಂಡ್ ದೋಸ್ ವಿಚ್ ಆರ್ ಟೇಕಿಂಗ್ ಆಕ್ಟಿವ್ ಇರಬೇಕು, ಆಕ್ಟಿವ್ ಪಾರ್ಟ್ ಇನ್ ದಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಪ್ರೊಸೆಸ್ ಆರ್ ಕಾಲ್ಡ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್. ಅಂದ್ರೆ ಯಾವ ಎಲಿಮೆಂಟ್ಸು ಅವು ಸಾಯಿಲ್ ಇರ್ತಾವೆ, ಆಮೇಲೆ ಯಾವುದು ಎಲಿಮೆಂಟ್ಸು ಪ್ಲ್ಯಾಂಟ್ ಗ್ರೋತ್ ಡೆವಲಪ್ಮೆಂಟಿಗೆ ಸಹಾಯ ಹಾಕಾವಲ್ಲ, ಹೆಲ್ಪ್ ಹಾಕಾವಲ್ಲ, ಅವಕ್ಕೆ ಮಾತ್ರ ನಾವು ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್ಸ್ ಅಂತೀವಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಲ್ಲ, ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್ಸ್ ಅಂತೀವಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ದೇ ಆರ್ ಕ್ಲಾಸಿಫೈಡ್ ಇಂಟು 3 types. One is micronutrient, another one is micronutrients. MA ಅಂದರೆ ದೊಡ್ಡದು, MI ಅಂದರೆ ಸ್ಮಾಲ್. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಏನಪ್ಪ ಅಂದರೆ micronutrients are those elements which are required by the plant in very large amount. ಯಾವಾಗ ಒಂದು ನ್ಯೂಟ್ರಿಯೆಂಟ್ ಜಾಸ್ತಿ ಪ್ರಮಾಣ ಬೇಕಲ್ಲ, ಜಾಸ್ತಿ ಅವಶ್ಯಕತೆ ಬೇಕಲ್ಲ ಪ್ಲ್ಯಾಂಟ್ ಗ್ರೋತಿಗೆ ಇತ್ತಲ್ಲ, ಅವಾಗ ಅವಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಾರೆ. ದ ಎಲಿಮೆಂಟ್ಸ್ ವಿಚ್ ಆರ್ ರಿಕ್ವೈರ್ಡ್ ಬೈ ದ ಪ್ಲ್ಯಾಂಟ್ ಇನ್ ಲಾರ್ಜ್ ಅಮೌಂಟ್ ಆರ್ ಕಾಲ್ಡ್ micronutrients, and they are classified into 2 types, which are primary nutrients and secondary nutrients. First we will study about ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಏನಪ್ಪ ಅಂದರೆ ಅದ್ರೊಳಗೆ ಬರ್ತಾವೆ ಯಾವುವು: ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಕಾರ್ಬನ್ ಅಟೋಮಿಕ್ ನಂಬರ್ 6 ಐತಿ, ಆಮೇಲೆ ಹೈಡ್ರೋಜನ್ 1 ಐತಿ, ಆಕ್ಸಿಜನ್ 7 ಐತಿ, 8 ಐತಿ. ಸೊ ನಮಗೆ ಅವಶ್ಯಕತೆ ಏನಪ್ಪ ಅಂದ್ರೆ ನಮ್ಮದು ಕಾರ್ಬನ್ ಐತಲ್ಲ, ಇದು ಸಿ, ಅದು ನಮ್ಗೆ ಎಲ್ಲಿ ಯೂಸ್ ಆಗತ್ತಪ್ಪ? ವೇರ್ ಡಸ್ ದ ಕಾರ್ಬನ್ ಈಸ್ ಯೂಸ್ಡ್ in soil analysis or in the soil? ಏನಪ್ಪ ಅಂದ್ರೆ ದ ಪ್ಲಾಂಟ್ ಇರ್ತಲ್ಲ, ದ ಪ್ಲಾಂಟ್ ಅಬ್ಸಾರ್ಬ್ಸ್ ಕಾರ್ಬನ್ ಡೈಆಕ್ಸೈಡ್ ಡೈರೆಕ್ಟ್ಲಿ ಫ್ರಮ್ ದ ಅಟ್ಮಾಸ್ಫಿಯರ್. CO2 ಐತಲ್ಲ, ಅದು ಪ್ಲಾಂಟ್ಸ್ ಅಬ್ಸಾರ್ಬ್ ಮಾಡ್ತೈತೆ. ನಾವು ಹೆಂಗೆ ಮನುಷ್ಯರು ಹ್ಯೂಮನ್ ಬೀಯಿಂಗ್ಸ್ ಹೆಂಗೆ ನಾವು ಆಕ್ಸಿಜನ್ ತೊಗೋತೀವಿ, ಅಬ್ಸಾರ್ಬ್ ಮಾಡ್ತೀವಿ, ಆಮೇಲೆ ಹೊರಗೆ ಕೊಡೋದು ಆಕ್ಸಿಜನ್ ತೊಗೋತೀವಿ, CO2 ಹೊರಗೆ ಕೊಡ್ತೀವಿ. ಬಟ್ ಪ್ಲಾಂಟ್ಸ್ ಏನು ಮಾಡ್ತಾವೆ? CO2 ಹೊರಗೆ ತೊಗೋತಾವೆ, ಅಬ್ಸಾರ್ಬ್ ಮಾಡ್ತಾವೆ, ಆಕ್ಸಿಜನ್ ಹೊರಗೆ ಕೊಡ್ತಾವೆ. ಪ್ಲಾಂಟ್ಸ್ ಟೇಕ್ ಆ್ಯಸ್ ಇಂಟೇಕ್ ಅಬ್ಸಾರ್ಬ್ CO2 ಡೈರೆಕ್ಟ್ಲಿ ಫ್ರಮ್ ದ ಅಟ್ಮಾಸ್ಫಿಯರ್, ಅಲ್ಲಿ ಯೂಸ್ ಆಕತಿ. ಆಮೇಲೆ ಕಾರ್ಬನ್ ಏನಕ್ಕತಿ ಎಲ್ಲಿ ಯೂಸ್ ಆಕತ್ತಪ್ಪ ಅಂದ್ರೆ ಟು ಫಾರ್ಮ್ ಬೇಸಿಕ್ ಶುಗರ್ ಯಾವಪ್ಪ ಅಂದ್ರೆ ಗ್ಲುಕೋಸ್ ಇರ್ಬೋದು, ಫ್ರಕ್ಟೋಸ್ ಇರ್ಬೋದು, ಸ್ಟಾರ್ಚ್ ಇರ್ಬೋದು, ಅಲ್ಲೆಲ್ಲ ಭಾಳ ಯೂಸ್ ಆಕತಿ. ಗ್ಲುಕೋಸು, ಫ್ರಕ್ಟೋಸು, ಸ್ಟಾರ್ಚು ಅಲ್ಲಿ ಭಾಳ ಯೂಸ್ ಆಕತಿ. ಯಾವುದು? ಕಾರ್ಬನ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಹೈಡ್ರೋಜನ್ ಅಟಾಮಿಕ್ ನಂಬರ್ 1 ಇರ್ತೈತಿ. ಹೈಡ್ರೋಜನ್ ಎಲ್ಲಿ ಯೂಸ್ ಆಕತ್ತಪ್ಪ ಅಂದ್ರೆ H2O. When hydrogen combines with oxygen, it gives rise to H2O. It forms water. On the other side, when hydrogen when combined with carbon, ಅಂದ್ರೆ ಯಾವಾಗ ಹೈಡ್ರೋಜನ್ ಮತ್ತು ಕಾರ್ಬನ್ ಕಂಬೈಂಡ್ ಆಕ್ಕವು ಅವಾಗ ನಮಗೆ ಆರ್ಗಾನಿಕ್ ಕಂಪೌಂಡ್ಸ್, ಐ ರಿಪೀಟ್, ಆರ್ಗಾನಿಕ್ ಕಂಪೌಂಡ್ಸ್ ನಮ್ಗೆ ಗೊತ್ತಾಗತ್ತೆ. Organic compounds. When
when carbon and oxygen are combined, when and carbon and hydrogen are combined, it gives rise to organic compounds. ಏನು ಫಾರ್ಮ್ ಮಾಡಕತ್ತಿ ಆರ್ಗಾನಿಕ್ ಕಂಪೌಂಡ್ಸ್ ಫಾರ್ಮ್ ಮಾಡಕತ್ತಿ, ಹೈಡ್ರೋಕಾರ್ಬನ್ ಅಂತೇಳಿ ನಾವು ಅದಕ್ಕೆ ಫಾರ್ಮ್ ಆಕತಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಒಳಗಂದ್ರೆ ಆಕ್ಸಿಜನ್. ಆಕ್ಸಿಜನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಟೇಕ್ಸ್ ಪ್ಲಸ್ ಈ ಆಕ್ಸಿಜನ್ ಆಟೋಮಿಕ್ ನಂಬರ್ 8 ಐತಿ. ಇಟ್ ಟೇಕ್ಸ್ ಪಾರ್ಟ್ ಇನ್ formation of water and CO2. As we know, CO2 is taken by the plant intake, and without water we can't survive. So next step ಏನಪ್ಪ ಅಂದ್ರೆ nitrogen. These nitrogen, phosphorus and potassium are called NPK because these are very very essential for the growth and development of the plant. Among these elements, these are very very important and these are called NPK. ನೈಟ್ರೋಜನ್ ಎಲ್ಲಿ ಯೂಸ್ ಆಗತ್ತಪ್ಪ ಅಂದ್ರೆ ಮೋಸ್ಟ್ ಪ್ರಾಬ್ಲಿ ನೈಟ್ರೋಜನ್ ಯೂಸ್ ಆಗತ್ತಪ್ಪ ಅಂದ್ರೆ ಇಟ್ ಈಸ್ ಎ ವೆರಿ ಇಂಗ್ರೀಡಿಯೆಂಟ್ ಆಫ್ ಪ್ರೋಟೀನ್ಸ್. ಈ ಪ್ರೋಟೀನ್ಸ್ಗಳು ಜಾಸ್ತಿ ಇರ್ತೈತಿ ನೈಟ್ರೋಜನ್ ಒಳಗೆ. ಆಮೇಲೆ ಏನಪ್ಪ ಅಂದ್ರೆ ಅದರ್ ಕಾನ್ಸ್ಟಿಟ್ಯೂಷನ್ ಆಕ್ಸಿಜನ್ ಹೈಡ್ರೋಜನ್ ನೈಟ್ರೋಜನ್ ಕೂಡಿ ಕಂಬೈನ್ ಆಕತಿ ಸಮ್ಟೈಮ್ಸ್. ಆಮೇಲೆ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಏನು ನೈಟ್ರೋಜನ್ ಏನಪ್ಪ ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್. ನೀವು ಕೇಳಿರ್ಬೋದಲ್ಲ, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ which is for nitrogen is nitrogen fixation. ಅದು ಭಾಳ ಇಂಪಾರ್ಟೆಂಟ್ ಟಾಪಿಕ್, ಅದು ವಿ ವಿಲ್ ಡಿಸ್ಕಸ್ ಇನ್ ಲೇಟರ್. ನೆಕ್ಸ್ಟ್ ಇದು ಯೂಸ್ ಆಗೋದು ಏನಪ್ಪ ಅಂದ್ರೆ ಫಾಸ್ಫರಸ್. ಟಾಪಿಕ್ ನಂಬರ್ 15 ಡಿವೈಡೆಡ್ ಬೈ ಪಿ. ಇದರಲ್ಲಿ ಯೂಸ್ ಆಗುತ್ತಪ್ಪ ಅಂದ್ರೆ ಇಟ್ ಈಸ್ ಐ ರಿಪೀಟ್, ಇಟ್ ಈಸ್ ಕಾನ್ಸ್ಟಿಟ್ಯೂಂಟ್ ಆಫ್ ಸೆಲ್ ಡಿವಿಷನ್. ಎದಕ್ಕೆ ಯೂಸ್ ಆಕತ್ತಪ್ಪ ಅಂದ್ರೆ ಸೆಲ್ ಡಿವಿಷನ್ಗೆ ಯೂಸ್ ಆಕತಿ. ಆಮೇಲೆ ಸೆಲ್ ನ್ಯೂಕ್ಲಿಯಸ್ ಯೂಸ್ ಆಕತಿ, ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಟಿಶ್ಯೂಸ್. ಯಾವುದು ಫಾಸ್ಫರಸ್ ಟಾಪಿಕ್ ನಂಬರ್ 15 ಎಲ್ಲಿ ಯೂಸ್ ಆಕತಿ? ಡೆವಲಪ್ಮೆಂಟ್ ಆಫ್ ಟಿಶ್ಯೂಸ್ ಒಳಗೆ ಯೂಸ್ ಆಕತಿ, ಫಾರ್ಮೇಷನ್ ಒಳಗೆ ಯೂಸ್ ಆಕತಿ. ನೆಕ್ಸ್ಟ್ ಒನ್ ಈಸ್ ಪೊಟ್ಯಾಷಿಯಮ್. It provides what is potassium? Potassium is it provides the fabric of the plant. ಅಂದ್ರೆ ಏನಪ್ಪ ಅಂದ್ರೆ ಫ್ಯಾಬ್ರಿಕ್ ಸಪೋರ್ಟ್ ಕೊಡ್ತೈತಿ. ಇಟ್ ಪ್ರೊವೈಡ್ಸ್ ಫ್ಯಾಬ್ರಿಕ್ of the plant. Okay, these are essential elements. And next ಇವೆಲ್ಲ primary elements ಇರ್ತಾವೆ. ಆಮೇಲೆ ನೆಕ್ಸ್ಟ್ secondary elements ಇವು ಕೂಡ ಏನು ಭಾಳ ವೆರಿ 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 ಇಂಪಾರ್ಟೆಂಟ್. Calcium atomic number is 20 and it is generated by Ca, and it is essential for the formation of cell wall. With the formation of Ca+2. ಯಾವುದು ಕ್ಯಾಲ್ಸಿಯಂ ಯೂಸ್ ಆಕತಿ, Ca+2 ಯೂಸ್ ಆಕತಿ. ಕ್ಯಾಲ್ಸಿಯಮ್ ಸೆಲ್ ವಾಲ್ ಫಾರ್ಮೇಷನ್ ಹೆಲ್ಪ್ ಆಕತಿ. ಆ್ಯಂಡ್ when it comes to magnesium is very very important. Remember students, magnesium is very very important in the formation of chlorophyll, and without magnesium there is a high match to reduce of development of chlorophyll. And magnesium is the reason which is the dark color of the leaf. I repeat, magnesium is the reason for which the dark color of the leaves. It is due to the magnesium, and it maintains the dark color of leaves and regulates the other materials. ಅದು ನಮ್ಮ ಎಲೆ ಏನು ಹಸಿರು ಕಲರ್ ಇರ್ತೈತಲ್ಲ, ಡಾರ್ಕ್ ಗ್ರೀನ್ ಕಲರ್. magnesium ಇದಕ್ಕೆ ಯೂಸ್ ಆಗತ್ತಪ್ಪ ಅಂದ್ರೆ it is one of the development of the chlorophyll, helps in chlorophyll, and it maintains dark green color of the leaves. ಇದರ leaves dark green color ಇದು effect ಆಕತಿ, ಅದು ಸಂಬಂಧ ಇದು ಆಕತಿ. next one is sulfur, which is used. It is consist of many proteins, formation of root growth.
ರೂಟ್ ಗ್ರೋತಿಗೆ ಭಾಳ ಹೆಲ್ಪ್ ಆಕತ್ತೈತಿ. ಯಾವುದು ಫಾರ್ಮೇಷನ್ ಆಫ್ ರೂಟ್ ಗ್ರೋತ್ ಸಲ್ಫರ್ ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ ಮೆನಿ ಪ್ರೋಟೀನ್ಸ್. ಭಾಳಷ್ಟು ಪ್ರೋಟೀನ್ಸ್ ಒಳಗೆ ಇರ್ತಾವೆ. ಓಕೆ, ನೀವು ಇಲ್ಲಿ ಮಟ್ಟ ಕಲ್ತಿದ್ದೇನಪ್ಪ, ಇವೆಲ್ಲ ಕಲ್ತಿದ್ದು these all are essential elements. Beside these essential elements, there are certain elements which are helpful and which are present in very very small amount. ಈಗ ಮ್ಯಾಗ ಓದಿವಲ್ಲ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನಪ್ಪ ಅಂದ್ರೆ ಯಾವ ಪ್ರಾಡಕ್ಟ್ ವಾಟ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೆ ಲಾರ್ಜ್ ಅಮೌಂಟ್ ಒಳಗೆ ನಮ್ಗೆ ಬೇಕಾಗಿದ್ದು ಅವಾಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಾರೆ. ಅದಕ್ಕೆಲ್ಲ ಎಕ್ಸಾಂಪಲ್ಸ್ ಅದಾವು. ಇನ್ ದ ಸೇಮ್ ವೇ ದೀಸ್ ಆರ್ ದ ಎಲಿಮೆಂಟ್ಸ್. ಟ್ರೇಸ್ ಎಲಿಮೆಂಟ್ಸ್ ಅಂದ್ರೆ ಏನಪ್ಪ ಅಂದ್ರೆ ಯಾವ್ದು ಪ್ರಮಾಣ 0.1% ಕಡಿಮೆ ಇರ್ತೈತಿ ಸಾಯಿಲ್ ಒಳಗೆ. ಐ ರಿಪೀಟ್, ಯಾವ್ದು ಪ್ರಮಾಣ ಕಾನ್ಸಂಟ್ರೇಷನ್ ಆಫ್ these elements is less than 0.1% are called trace elements or micronutrients. Micronutrients. ಯಾಕಪ್ಪ ಅಂದ್ರೆ micronutrients ಅಲ್ಲ, only trace elements. ಯಾಕಪ್ಪ ಅಂದ್ರೆ these are also called as micronutrient because these are the elements which are occur in concentration less than 0.1%. They are called trace elements. And why they are called trace elements? Because these elements which are required by the plant in very small amount. ಯಾವಾಗ ವೆರಿ ಸ್ಮಾಲ್ ಅಮೌಂಟ್ ಒಳಗೆ ಬೇಕಾಗುತ್ತೆ, ಅದಕ್ಕಂತ ಇನ್ನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಾರೆ. ದೀಸ್ ಆರ್ ಆಲ್ಸೋ essential ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ದೀಸ್ ಆರ್ ಆಲ್ಸೋ ನಾನ್ ಎಸೆನ್ಷಿಯಲ್ ತಿಳ್ಕೊಬೇಡ್ರಿ. ಬೋತ್ ಮೈಕ್ರೋ ಆ್ಯಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ದಿ ಗ್ರೋತ್ ಆ್ಯಂಡ್ ಪ್ಲಾಂಟ್ ಡೆವಲಪ್ಮೆಂಟ್. ಬಟ್ ದೀಸ್ ಇಲ್ಲೇನು ಎಲಿಮೆಂಟ್ಸ್ ಅದಲ್ಲ, ಇವು ಐರನ್ ಆಯಿತು, ಜಿಂಕ್ ಆಯಿತು, ಮೆಗ್ನೀಷಿಯಮ್ ಆಯಿತು, ಇವೆಲ್ಲ ಎಸೆನ್ಷಿಯಲ್ ಅದಾವೆ. ಸ್ಮಾಲ್ ಅಮೌಂಟ್ ಐತಿ ಬಟ್ ಎಸೆನ್ಷಿಯಲ್, ಅದಕ್ಕೆ ಅವ್ನು ಟ್ರೇಸ್ ಎಲಿಮೆಂಟ್ಸ್ ಅಂತಾರೆ. ವಾಟ್ ಐ ರಿಪೀಟ್, ಕನ್ಫ್ಯೂಸ್ ಆಗಬೇಡ್ರಿ. ದ ಎಲಿಮೆಂಟ್ಸ್ which are present in less than 0.1 concentration in the plant nutrition on the soil are called trace elements. These are essential elements and these are helpful in the growth of the plant, but they are present in very small amount. In ನಾನು ಯೂಸ್ ಮಾಡೋಣ ಐರನ್ ಯೂಸ್ ಆಗತ್ತಪ್ಪ. Where does the iron use? Iron atomic number 26 as we know. And ಡೆಫಿಷಿಯನ್ಸಿ ಆಫ್ ಐರನ್ ಏನಾಗತ್ತಪ್ಪ ಅಂದ್ರೆ ಕ್ಲೋರೋಸಿಸ್. ಕ್ಲೋರೋಸಿಸ್ ಮೀನ್ಸ್ yellowing of leaves. ಜಿಂಕ್ ಅಕಸ್ಮಾತ್ ಇರ್ಲಿಕ್ಕಂದ್ರೆ, ಯಾವುದೋ ಒಂದು ಸಮಸ್ಯೆ ಒಳಗೆ ಜಿಂಕ್ ಅಕಸ್ಮಾತ್ ಇರ್ಲಿಕ್ಕಂದ್ರೆ ಆ ಪ್ಲಾಂಟ್ ಗ್ರೋತಿಗೆ ಏನಾಗತ್ತಪ್ಪ ಅಂದ್ರೆ yellowing of leaves, ಕ್ಲೋರೋಸಿಸ್ ಆಕತ್ತೆ. ಐ ರಿಪೀಟ್, chlorosis, which means deficiency of iron leads to chlorosis, which means that yellowing of leaves or whitening of leaves. ಯಾವಾಗ ಒಂದು ಎಲೆ ಅದು ಹಳದಿ ಕಲರ್ ಆಕತ್ತಲ್ಲ, ಅದು ಡೆಫಿಷಿಯನ್ಸಿ ಆಫ್ ಐರನ್ ತಿಳ್ಕೊಬೇಕು. ನೆಕ್ಸ್ಟ್ ಒನ್ ಈಸ್ ಜಿಂಕ್ ಎಲ್ಲಿ ಯೂಸ್ ಆಕತ್ತಪ್ಪ ಅಂದ್ರೆ ಡೆವಲಪ್ಮೆಂಟ್ ಆಫ್ ಕ್ಲೋರೋಫಿಲ್ ಅಲ್ಲಿ ಜಿಂಕ್ ಯೂಸ್ ಆಕತ್ತಿ. ಮತ್ತು ಇದು ಮೇನ್ ಪ್ರಾಡಕ್ಟ್ ಏನಪ್ಪ ಅಂದ್ರೆ ಲೀಫ್ ಡೆವಲಪ್ಮೆಂಟ್ ಆಕತ್ತಿ. Next one is magnesium ಅಲ್ಲ, manganese. It helps in the development of chlorophyll and it also maintains the dark color. ಆಗಲೂ ಯೂಸ್ ಮಾಡಿದ್ದೀವಲ್ಲ, ಅದು ಸೇಮ್ ಇಲ್ಲಿ ಬಂದೈತಿ. ಇದು ಒಂದು ಟೈಪ್ ಇಂಪಾರ್ಟೆಂಟ್. ಇಟ್ ಮೇಂಟೈನ್ಸ್ ದಿ dark color. I think I have mistaken something. Wait, I will rectify it. No, it is right. Don't worry. Here magnesium is there. It is also a secondary nutrient, and again it comes in here. This is also a craton. Okay, let's move. Now copper ಇಲ್ಲಿ ಯೂಸ್ ಆಗತ್ತಪ್ಪ ಅಂದ್ರೆ ಆಕ್ಸಿಡೇಷನ್ ಮತ್ತು ರಿಡಕ್ಷನ್க்கு ಕಾಪರ್ ಯೂಸ್ ಆಕತ್ತಿ. ಟಾಪಿಕ್ ನಂಬರ್ 29. ಆಮೇಲೆ ನೆಕ್ಸ್ಟ್ ಒನ್ ಬೋರಾನ್. ವೇರ್ ಡಸ್ ದ ಬೋರಾನ್ ಯೂಸ್? ನಾವು ಬೋರಾನ್ ಯೂಸ್ ಮಾಡ್ತೀವಿ. ಬೋರಾನ್ ಟಾಪಿಕ್ ನಂಬರ್ 5.
It helps in the development of nodules. Development of nodules. Development of nodules. Next one is molybdenum. Atomic number 25. It helps in the fixation of nitrogen. Nitrogen fixation ayatla. Atmospheric nitrogen. I repeat, you can that molybdenum helps in the fixation of atmospheric oxygen. Atmospheric, nitrogen. Molybdenum అనేది ఎందుకు హెల్ప్ అవుతుంది? It helps in the fixation of atmospheric nitrogen. Oxygen ಅಲ್ಲ, ಅದರಲ್ಲಿ ತಪ್ಪಲಿದೆ, nitrogen, sorry. And next one is chlorine, which is Cl. It is also helps in the development of growth. Even elements of 16 elements are all. These all 16 elements are called essential elements. I repeat, these all 16 elements are called essential elements. Besides these elements, there are certain elements which are not essential. ಅಂದರೆ ಇವೆಲ್ಲ 16 ಎಲಿಮೆಂಟ್ಸ್ ಕಡ್ಡಾಯವಾಗಿ ಬೇಕು. ಈ 16 ಎಲಿಮೆಂಟ್ಸ್ ಏನದಾವಲ್ಲ ಇಲ್ಲಿ, ಫ್ರಮ್ 1 to ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಷಿಯಮು, ಕ್ಯಾಲ್ಶಿಯಮು, ಮ್ಯಾಗ್ನೀಷಿಯಮು, ಸಲ್ಫರು, ಐರನ್ನು, ಜಿಂಕು, ಮ್ಯಾಗ್ನೀಸು, ಕಾಪರು, molybdenum, chlorine ಅದಾವಲ್ಲ, these all are called essential elements, and without these elements the development of plant does not happen, and the plant may die, or it became less effective. even ಅದಾವು ಈ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಎಲಿಮೆಂಟ್ಸ್. ಬಟ್ ಬಿಸೈಡ್ ದೀಸ್ ಏನಿರ್ತಾವ, ಕೆಲವೊಂದು ಎಲಿಮೆಂಟ್ಸ್, ಇನ್ನೊಂದು 14 ಎಲಿಮೆಂಟ್ಸ್ ಅದಾವು, ಅವು ಇಂಪಾರ್ಟೆಂಟ್ ಅಲ್ಲ, ಬಟ್ ಅವು ಇಲ್ಲಿ ಕೂಡ ನಡೆಯಂಗೂ ಇಲ್ಲ. ಬಟ್ ಅವ್ನು ಇನ್ನಾದರೂ ಅವ್ನಿಗೆ ಅವಕಾಶಕ್ಕೆ ಬೇಕಂತ ಹಿಡಿದಿಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್, these are other elements which are present in very small amount ಮ್ಯಾಗ್ 0.1% ಐತಿಲ್ಲ, ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ. ಟ್ರೇಸ್ ಎಲಿಮೆಂಟ್ ಏನಪ್ಪ ಅಂದ್ರೆ ಕಾನ್ಸಂಟ್ರೇಷನ್ 0.1% ಬಿಲೋ ಇದ್ರೆ ಟ್ರೇಸ್ ಎಲಿಮೆಂಟ್ ಅದು ಟ್ರೇಸ್ ಎಲಿಮೆಂಟ್ ಅಂದ್ರೆ ಇಂಪಾರ್ಟೆಂಟ್ ಎಲಿಮೆಂಟ್ ಅಂದ್ರೆ ಎಸೆನ್ಷಿಯಲ್ ಎಲಿಮೆಂಟು, ಅದು ಬೇಕಾಗೈತಿ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಇದು ವೆರಿ ಸ್ಮಾಲ್ ಅಮೌಂಟ್, ಅದಕ್ಕಿಂತ ಕಡಿಮೆ ಪ್ರಮಾಣ ಇರ್ತೈತಿ, ಬಟ್ ಹೆಲ್ಪ್ಫುಲ್ ಇರ್ತೈತಿ. ಬಟ್ ಅದು ಎಸೆನ್ಷಿಯಲ್ ಅದು ಬೇಕಂತೇನಿಲ್ಲ, ಅದಕ್ಕೆ ಅವನು ಏನಂತಾರ, ದೀಸ್ ಆರ್ ಕಾಲ್ಡ್ ನಾನ್ ಎಸೆನ್ಷಿಯಲ್ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್, ಸಿಲಿಕಾನ್ ಅಟಾಮಿಕ್ ನಂಬರ್ 21, ವೆನಿಡಿಯಮ್ 22. ಸಿಲಿಕಾನ್ ಇರ್ಬೋದು, ವೆನಿಡಿಯಮ್, ನಿಕ್ಕೆಲ್, ಸೋಡಿಯಮ್, ಕ್ರೋಮಿಯಮ್, ಟಿನ್ನು, ಐಡಿನ್, ಫ್ಲೋರಿನ್, ಇವೆಲ್ಲ ಇರ್ತಾವೆ. ಇವೆಲ್ಲ ಮತ್ತು ಇವೆಲ್ಲ ಎಸೆನ್ಷಿಯಲ್ ಗ್ರೋತ್ ಆಫ್ ಅನಿಮಲ್ಸ್ಗೂ ಕೂಡ ಹೆಲ್ಪ್ ಆಕಾವು. ಸೊ ನೆಕ್ಸ್ಟ್ ಈಸ್ ಎ ಬಿಲೋ ಟೇಬಲ್ ಇಸ್ ದೇರ್. ಆ ಟೇಬಲ್ಗಳಿಗೆ ಏನು ಮಾಡಿದ್ನಪ್ಪ ಅಂದ್ರೆ, ವೈ ಎಲ್ಲಿ ಐತ್ಲ ಅವು ಎಸೆನ್ಷಿಯಲ್, ಸ್ಟಾರ್ ಎಲ್ಲೈತ್ಲ ಅಂದ್ರೆ ಅವನ್ನ ಎಸೆನ್ಷಿಯಲ್ ಅದಾವು, ಅವು ಬೇಕೇ ಬೇಕು. ಫಾರ್ ಎಕ್ಸಾಂಪಲ್, ಬೋರಾನ್ ಐತಿ, ಅಲ್ಲಿ ವಾಯ್ ಐತಿ, ಮತ್ತು ಪ್ಲಾಂಟಿಗೆ ಅದು ಬೇಕೇ ಬೇಕು, ಎಸೆನ್ಷಿಯಲ್ ಐತಿ. ಬಟ್ ಇನ್ ಟರ್ಮ್ಸ್ ಆಫ್ ಎನಿಮಲ್ಸ್ ಇಟ್ಸ್ ನಾಟ್ ಎಸೆನ್ಷಿಯಲ್ ಆಸ್ ಮಚ್ ಆಸ್ ಇಸ್ ರಿಕ್ವೈರ್ಡ್ ಇನ್ ಪ್ಲಾಂಟ್ಸ್. ಬಟ್ ದ ರೇಂಜ್ ಇಸ್ 0.9 to 1000. ನಾನು ಇಲ್ಲಿ ಹೇಳ್ತೀನಿ ನೋಡ್ರಿ, ಇನ್ನೊಂದ್ಸಲ ಕನ್ಫ್ಯೂಸ್ ಆಗಬೇಡ್ರಿ. ರೇಂಜ್ ಆಫ್ ಸಾಯಿಲ್ ಕಾಂಟೆಂಟ್ mg kg ಇನ್ವರ್ಸ್ ಎಕ್ಸೆಪ್ಟ್ ಪರ್ಸೆಂಟೇಜ್ ಈಸ್ ಯೂಸ್ಡ್. ಎಲ್ಲಿ ಪರ್ಸೆಂಟೇಜ್ ಯೂಸ್ ಆಗೈತಿ ಅಲ್ಲಿ ಪರ್ಸೆಂಟೇಜ್ ಕನ್ಸಿಡರ್ ಮಾಡಿರಿ, ಎಲ್ಲಿ ಪರ್ಸೆಂಟೇಜ್ ಯೂಸ್ ಆಗಿಲ್ಲ ಅಲ್ಲಿ ಮಿಲಿಗ್ರಾಮ್ kg ಇನ್ವರ್ಸ್. okay, ಇಲ್ಲಿ below is there, it is some table. This table is not so important for your syllabus, but you can still write it and know what are the essential elements which are essential for plant growth and essential for animal growth. Maybe it is all about maybe it may be boron, chlorine, iron, chromium, nickel, selenium, zinc. Selenium is written as Se, and atomic number 35, and these all are essential elements. These are not these all are non-essential elements. Beside this is there silicon is there, and iron is there. You can note it down. Moreover, if anyone want PDF of the book of Kandagal book, I can send you. Please message me directly in WhatsApp.
this topic is covered in yesterday Zoom class meeting. This is for students who did not attend the class, I repeat. And please try to attend the class regularly on Zoom meeting or Google Meet, because based on that your attendance will be given. Thank you very much. I will send the PDF as notes in group within 5 minutes. Thank you.